ಆತ್ಮೀಯ ಬಂಧುಗಳೇ, ಇವತ್ತಿನ ಶ್ಲೋಕವನ್ನು ನೋಡೋಣ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಈ ಶ್ಲೋಕದ ಅರ್ಥ ಈ ರೀತಿ ಇದೆ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಇದು ಈ ಶ್ಲೋಕದ ಅರ್ಥ. ಇದನ್ನು ಈಗ ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕೃಷ್ಣ ತನಗೇನು ಬೇಕು ಅಂತ ಕೇಳ್ಕೊತಾ ಇದ್ದಾನೆ. ಅಂದರೆ ಯಾವ ರೀತಿ ಅವನಿಗೆ ನಾವು ಆರಾಧನೆ ಮಾಡ್ಬೋದು, ಆಮೇಲೆ ಯಾವ ರೀತಿ ಏನನ್ನು ಅವನು ಬಯಸ್ತಾ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಈಗ ಬುದ್ಧಿವಂತನಾಗಿರುವಂತಹ ಒಬ್ಬ ಮನುಷ್ಯ ತನ್ನ ನಿತ್ಯ ಸುಖಕ್ಕಾಗಿ ಒಂದು ಶಾಶ್ವತವಾದಂತಹ ಆನಂದಮಯವಾದಂತಹ ಒಂದು ನಿವಾಸವನ್ನು ಪಡಿಬೇಕು ಅಂತಂದರೆ ಏನು ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಭಗವಂತನ ಒಂದು ಸೇವೆನಲ್ಲಿ ನಾವು ತೊಡಗಬೇಕು. ಅಂದರೆ ಅವನನ್ನು ಪ್ರೀತಿಸಬೇಕು, ಅವನನ್ನು ಸ್ಮರಣೆ ಮಾಡಬೇಕು, ಮತ್ತು ಅವನ ಸೇವೆನಲ್ಲಿ ನಾವು ನಿರತರಾಗಿರಬೇಕು. ಅದು ತುಂಬ ಅವಶ್ಯಕವಾದಂಥದ್ದು. ಈಗ ನೋಡಿ, ಇದನ್ನು ಅಶಾಶ್ವತ ಅಂತಂದ, ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡಿದ್ರೂ ನಾವು ಅದು ಆ ಲೋಕಗಳಿಗೆ ಹೋದರೆ ಅದು ಕೂಡ ಅಶಾಶ್ವತ ಅಂತಂದ. ಆದರೆ ಇಲ್ಲಿ ನಾವು ಯಾವುದು ಶಾಶ್ವತವಾದಂಥದ್ದು, ಅಂಥ ಒಂದು ನಿವಾಸವನ್ನು ನಾವು ಅಥವಾ ಅಂಥ ಒಂದು ಜಗತ್ತನ್ನು ನಾವು ಹೋಗಬೇಕು ಅಂದರೆ ಏನು ಮಾಡಬೇಕು? ಅವಾಗ ಹೇಳ್ದ, ನನ್ನನ್ನು ಯಾರು ಪ್ರೀತಿಸ್ತಾರೋ ಅಥವಾ ನನ್ನನ್ನು ಯಾರು ಸ್ಮರಿಸ್ತಾರೋ ಅವರು ನನ್ನ ಹತ್ರ ಬರ್ತಾರೆ ಅಂತಂತ ಹೇಳಿದ್ದಾನೆ. ಈಗ ಭಗವಂತ ಇರುವಂತಹ ಜಾಗ ಏನು? ಶಾಶ್ವತವಾದಂಥದ್ದು. ಅದು ಪರಮಧಾಮ. ಅದಕ್ಕೋಸ್ಕರ ಅದನ್ನು ಪರಂಧಾಮ ಅಂತ ಕೂಡ ಕರೀತಾರೆ. ಆ ಲೋಕಕ್ಕೆ ಹೋದರೆ ಮಾತ್ರ ನಾವು ಶಾಶ್ವತವಾಗಿ ಆನಂದವಾಗಿ ಇರ್ಬೋದು. ಅಲ್ಲಿ ದುಃಖ ಅನ್ನೋದು ಇರೋದೇ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಈಗ ಅಲ್ಲಿಗೆ ಹೋಗಬೇಕು ಅಂತಂದರೆ ಇರುವಂತಹ ಒಂದು ಸುಲಭವಾದ ಮಾರ್ಗವನ್ನು ತಿಳ್ಕೊಬೇಕಾಗಿದೆ. ಈಗ ಬಡವರಲ್ಲಿ ಬಡವರಾಗಿದ್ದು ಯಾವ ಅರ್ಹತೆಯೂ ಇಲ್ಲದವರು ಕೂಡ ಇದನ್ನು ಪ್ರಯತ್ನ ಮಾಡ್ಬೋದು. ಇದಕ್ಕೆ ಅಗತ್ಯವಾದಂತಹ ಏಕೈಕ ಅರ್ಹತೆ ಅಂದರೆ ಏನು? ಶುದ್ಧ ಭಕ್ತನಾಗಿರೋದು. ಶುದ್ಧ ಭಕ್ತ ಅಂದರೆ ಏನು? ಮನಸ್ಸಿನಲ್ಲಿ ಯಾವ ಕಲ್ಮಶಗಳೂ ಇರಬಾರ್ದು. ಅವನಿಗೆ ಭಗವಂತನನ್ನು ಬಿಟ್ಟರೆ ಬೇರೆ ಏನು ಗೊತ್ತಿರಬಾರ್ದು. ಅಂಥವರನ್ನು ನಾವು ಶುದ್ಧ ಭಕ್ತರು ಅಂತ ಹೇಳ್ತೀವಿ. ಈ ವಿಧಾನ ಎಷ್ಟು ಸುಲಭ ಅಂತಂದರೆ, ನಿಜವಾದ ಪ್ರೀತಿಯಿಂದ ಭಗವಂತನಿಗೆ ಒಂದು ಎಲೆನಾಗಲಿ, ಒಂದು ಹಣ್ಣನ್ನಾಗಲಿ, ಒಂದಿಷ್ಟು ನೀರನ್ನಾಗಲಿ ನಾವು ಅರ್ಪಿಸ್ಬೋದು. ಈಗ ಎಷ್ಟೇ ಬಡವನಾಗೋಗಿರಲಿ, ಭಗವಂತ ಕೇಳ್ತಾ ಇರೋದೇನು? ಪತ್ರಂ ಪುಷ್ಪಂ ಫಲಂ ತೋಯಂ. ಇದರಲ್ಲಿ ಯಾವುದನ್ನಾದರೂ ನೀನು ನನಗೆ ಅರ್ಪಿಸಪ್ಪ, ಸಾಕು, ನಾನು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಸುಲಭ ಅಲ್ವಾ? ಈಗ ನೀರಾದರೂ ಎಲ್ಲರ ಹತ್ರ ಇದ್ದೇ ಇರುತ್ತಲ್ಲ, ಆ ನೀರನ್ನೇ ನಾನು ಪ್ರೀತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಸಾಕು, ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ತನ್ನ ಪರಿಶುದ್ಧ ಭಕ್ತರಿಂದ ಅವನು ಒಂದು ಸಣ್ಣ ಹೂವನ್ನು ಕೂಡ ಅವನು ಸ್ವೀಕರಿಸ್ತಾನೆ. ಆದರೆ ಭಕ್ತನಲ್ಲದವನಿಂದ ಅವನು ಏನನ್ನೂ ಬಯಸೋದಿಲ್ಲ. ಯಾಕೆಂದರೆ ನೋಡಿ, ಇವಾಗ ಅವನು ಸ್ವಯಂಪೂರ್ಣ, ಅವನಿಗೆ ಯಾರಿಂದ ಏನೂ ಬೇಕಾಗಿಲ್ಲ. ಆದರೂ ಕೂಡ ಪ್ರೀತಿ ವಿಶ್ವಾಸಗಳ ವಿನಿಮಯ ಅಂತಂದ್ಬಿಟ್ಟು ತನ್ನ ಭಕ್ತ ಕೊಟ್ಟ ಕಾಣಿಕೆಗಳನ್ನು ಅವನು ಸ್ವೀಕಾರ ಮಾಡ್ತಾನೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. ಭಗವಂತನಿಗೆ ಏನಾದರೂ ಬೇಕಾಗಿದೆಯಾ? ಇಲ್ಲಿರೋದೆಲ್ಲ ಅವನದೇನೆ ಅಲ್ವಾ? ಬ್ರಾಹ್ಮಣನಾಗೋದು, ವಿದ್ವಾಂಸನಾಗೋದು, ಶ್ರೀಮಂತನಾಗೋದು, ತತ್ವಶಾಸ್ತ್ರಜ್ಞನಾಗೋದು, ಏನೇನು ಆಗ್ತೀವೋ ಇಂಥ ಯಾವುದೇ ಸಾಧನ, ಯಾವುದೇ ಕಾಣಿಕೆಯನ್ನು ಅಂದರೆ ಈ ಥರ ನಾನು ದೊಡ್ಡ ಒಬ್ಬ ವಿದ್ವಾಂಸ ಆಗಿಬಿಟ್ರೆ ಕೃಷ್ಣನ ಖುಷಿ ಆಗಿಬಿಟ್ಟು ನನ್ನನ್ನು ಸ್ವೀಕಾರ ಮಾಡ್ಕೊಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಅದು ತಪ್ಪು. ಯಾಕೆ ಅಂದರೆ ಈ ಶ್ಲೋಕದಲ್ಲಿ 2 ಕಡೆ ಭಕ್ತಿ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ. ಅಂದರೆ ಭಕ್ತಿ ಅಂದರೆ ಪ್ರೀತಿ, ಭಗವಂತನನ್ನು ಪ್ರೀತಿಸೋದು. ಆ ಮೂಲ ತತ್ವನೇ ಇಲ್ಲದೆ ಇದ್ದರೆ ಯಾರಿಂದನೂ ಭಗವಂತ ಏನನ್ನೂ ಸ್ವೀಕಾರ ಮಾಡೋದಿಲ್ಲ. ಅದು ಯಾವುದೇ ಕಾಣಿಕೆ ಆಗೋಗಿರಲಿ, ಅದನ್ನು ಸ್ವೀಕಾರ ಮಾಡೋದಿಲ್ಲ. ಆದರೆ ಭಕ್ತಿ ಇದ್ದರೆ ಅವನಿಗೆ ನೀನು ಮನಸ್ಸಿನಿಂದ ಒಂದು ಸಣ್ಣ ಎಲೆ ಕೊಟ್ಟರೂ ಕೂಡ ಅವನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇಲ್ಲಿ ಭಗವಂತ ತಾನೊಬ್ಬನೇ ಭೋಕ್ತಾರ, ಅನಾದಿ ಪ್ರಭು ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಎಲ್ಲ ಯಜ್ಞಗಳ ನಿಜವಾದ ಗುರಿ ಅವನೇ ಅಂತಲೂ ಹೇಳಿದ್ದಾನೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಭಕ್ತ ಏನನ್ನು ಕೊಡ್ತಾನೋ ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ. ಅವನೆಷ್ಟು ಕೊಡ್ತಾನೆ, ಏನು ಕೊಡ್ತಾನೆ ಅದನ್ನೆಲ್ಲ ಅವನು ನೋಡೋದಿಲ್ಲ. ಅವನು ಯಾವ ದೃಷ್ಟಿಯಿಂದ ಕೊಡ್ತಾ ಇದ್ದಾನೆ ಅನ್ನೋದು
ಅದನ್ನು ಮಾತ್ರ ಅವನು ನೋಡ್ತಾನೆ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಾವು ಕೊಡೋದನ್ನೆಲ್ಲ ಅವನು ಸ್ವೀಕಾರ ಮಾಡ್ತಾನೆ. ಈ ಪ್ರಪಂಚದಲ್ಲಿ ದೇವರಿಗೆ ಕೊಡೋದು ತುಂಬ ಸುಲಭ, ಆಮೇಲೆ ದೇವರನ್ನು ತೃಪ್ತಿಪಡಿಸೋದು ಕೂಡ ತುಂಬ ಸುಲಭ. ಯಾಕಂದರೆ ಇವಾಗ ನಾವು ನಮ್ಮ ಮನೇಲಿ ನೋಡ್ತೀವಿ, ಒಂದು ಚಿಕ್ಕ ಮಗುಗೆ ತೃಪ್ತಿಪಡಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅದರ ಬೇಕು ಬೇಡ, ಅದು ಇದು ಕೊಟ್ಟರು ಬೇಡ ಅನ್ನತ್ತೆ, ಅದು ಕೊಟ್ಟರು ಸಾಕಾಗೋದೇ ಇಲ್ಲ. ಮನುಷ್ಯನಿಗೆ ಯಾವತ್ತೂ ತೃಪ್ತಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಭಗವಂತನನ್ನು ತೃಪ್ತಿಪಡಿಸೋದು ತುಂಬ ಸುಲಭ. ಅವನಿಗೆ ಕೊಡೋದಕ್ಕೆ ನಮ್ಮ ಗತಿ ಇಲ್ಲ ಅಂತ ಯಾವ ಭಿಕಾರಿ ಕೂಡ ಹೇಳೋದಿಲ್ಲ. ಯಾಕೆ ಅಂತಂದರೆ ನಮಗೆ ಕೊಡಲಾಗದೇ ಇರೋದನ್ನು ಅವನು ಕೇಳೋದಿಲ್ಲ. ಒಂದೇ ಒಂದು ದಳ ತುಳಸಿನೋ ಬಿಲ್ಪತ್ರೆನೋ ಕೊಡು ಸಾಕು, ಒಂದು ಹೂವು ಹಣ್ಣು ಕೊಡು ಸಾಕು, ಅದು ಆಗಲಿಲ್ವಾ ಒಂದು ಉದ್ಧರಣೆ ನೀರು ಸಾಕು ನನಗೆ ಅಂತ ಹೇಳ್ತಾ ಇದ್ದಾನೆ. ಇದು ಅಲ್ಪ, ಇದು ನನಗೆ ಬೇಡ ಅಂತ ಅವನು ಯಾವತ್ತೂ ಹೇಳೋದಿಲ್ಲ. ಅವನು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಇದಕ್ಕೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿದೆ ಪುರಾಣಗಳಲ್ಲಿ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಹೇಳ್ತೀನಿ ನೋಡಿ. ಪಾಂಡವರು ತಿಂದ ಮಿಕ್ಕ ಅಗಳುಗಳಿರುತ್ತಲ್ಲ ಅನ್ನೋದು, ಅದನ್ನು ದ್ರೌಪದಿ ಕೊಡ್ತಾಳೆ. ಅದನ್ನು ತಿಂದು ತೃಪ್ತನಾಗ್ತಾನೆ ಕೃಷ್ಣ. ಅದನ್ನು ನಾವು ಕೇಳಿದ್ದೀವಿ. ಆಮೇಲೆ ವಿದುರ ಒಂದು ಸಣ್ಣ ಮಣ್ಣಿನ ಕುಡಿಕೆನಲ್ಲಿ ಹಾಲನ್ನು ಕೊಡ್ತಾನೆ ಕೃಷ್ಣನಿಗೆ ಕುಡಿಯೋದಕ್ಕೆ. ಅದನ್ನು ಕುಡಿದು ತೃಪ್ತನಾಗಿ ಆ ಕುಡಿಕೆಯನ್ನು ಬಗ್ಗಿಸಿದಾಗ ಕ್ಷೀರ ಸಾಗರವೇ ಅದರಿಂದ ಬಂದಂತೆ ಆಗಿ ಕೌರವರ ಅರಮನೆಯನ್ನೇ ಮುಳುಗಿಸೋದಕ್ಕೆ ಹೋಯ್ತಂತೆ. ಆ ಥರ ಒಂದು ಇನ್ಸಿಡೆಂಟ್ ಇದೆ. ಮತ್ತು ಕುಚೇಲ ಕೃಷ್ಣನಿಗೆ ಒಣಗಿದ ಅವಲಕ್ಕಿಯನ್ನು ಕೊಡೋದಕ್ಕೆ ನಾಚಿಕೊಂಡಾಗ ಕೃಷ್ಣನೇ ಅದನ್ನು ಕುಚೇಲನಿಂದ ಕೇಳಿ ತೆಗೆದುಕೊಂಡು ತಿಂದು ಆನಂದ ಪಡ್ತಾನೆ. ನೋಡಿ, ಇಂಥ ಭಗವಂತನಿಗೆ ನಾವು ಶರಣಾಗತಿ ಆಗಲ್ಲ ಅಂತೀವಿ. ಎಷ್ಟು ಪಾಪಿಗಳಲ್ವಾ ನಾವು. ಈಗ ಅದೆಲ್ಲ ಬಿಡಿ, ಹೆಂಜಲು ಮಾಡಿದ್ದನ್ನು ಕೊಟ್ಟರೂ ತಿಂತಾನೆ ಕೃಷ್ಣ. ಶಬರಿ ತಾನು ರುಚಿ ಮಾಡಿ ಮಿಕ್ಕ ಹಣ್ಣನ್ನು ರಾಮನಿಗೆ ಕೊಡ್ತಾಳೆ. ಅದನ್ನೆಲ್ಲ ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಪ್ರೀತಿಯಿಂದ ಏನನ್ನು ಕೊಡ್ತೀವೋ ಅದನ್ನೆಲ್ಲ ಸ್ವೀಕಾರ ಮಾಡಿ ಅದನ್ನು ಪವಿತ್ರ ಮಾಡಿ. ನೋಡಿ, ನಾವು ಏನು ಕೊಡ್ತೀವೋ ಅದನ್ನು ಮಡಿ ಮೈಲಿಗೆ ಅಂತ ಮಾಡ್ತೀವೋ ಅಥವಾ ನಮಗಿಷ್ಟ ಬಂದಂಗೆ ಮಾಡ್ತೀವೋ ಅದೆಲ್ಲ ಬೇಕಾಗಿಲ್ಲ ಅವನಿಗೆ. ನನ್ನ ಮನಸ್ಸಿನಿಂದ ನನ್ನ ಭಗವಂತನಿಗೆ ನಾನು ಇದನ್ನು ಅರ್ಪಣೆ ಮಾಡಬೇಕು ಅಂತ ನಾನು ಮಾಡಿರ್ತೀನಲ್ಲ, ಆ ಅರ್ಪಿಸಿದಂತಹ ಅದನ್ನು ಸ್ವೀಕಾರ ಮಾಡಿ ಅವನು ಅದನ್ನು ಪವಿತ್ರ ಮಾಡಿ ಪ್ರಸಾದದ ರೂಪದಲ್ಲಿ ನಮಗೆ ಹಿಂದಿರುಗಿಸಿ ಕೊಡ್ತಾನೆ. ಯಾಕೆ ಅಂತಂದರೆ ಭಕ್ತರು ಅದನ್ನು ತಗೊಂಡು ಅಂದರೆ ಸೇವಿಸಿ ಅವರು ಕೂಡ ಪವಿತ್ರರಾಗಲಿ ಅನ್ನೋದು ಅವನ ಒಂದು ಇಚ್ಛೆಯಾಗಿರುತ್ತೆ. ಇಲ್ಲಿ ಶಾರದಾ ದೇವಿಯವರು ಒಂದು ಹೇಳ್ತಾರೆ, ಏನು ಅಂತಂದರೆ ಅವರು ಭಗವಂತನಿಗೆ ಅರ್ಪಣೆ ಮಾಡ್ತಾಯಿದ್ರು. ಯಾರೋ ಭಕ್ತರು ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ನೀವು ಕೊಡೋದನ್ನೆಲ್ಲ ಅವರು ತಗೋತಾರಾ ದೇವರು ಅಂತ ಕೇಳ್ತಾರೆ. ಆವಾಗ ಶಾರದಾ ದೇವಿ ಹೇಳ್ತಾರೆ, ಹೌದು ಅವನು ತಗೋತಾನೆ, 3 ವಿಧದಲ್ಲಿ ಅದನ್ನು ತಗೊಳ್ತಾನೆ. ಅಂದರೆ ಇದನ್ನು ನಾನು ನೋಡಿದ್ದೀನಿ ಅಂತಲೂ ಕೂಡ ಅವರು ಹೇಳ್ತಾರೆ. ಆ 3 ವಿಧ ಯಾವುದು ಅನ್ನೋದನ್ನು ಅವರು ವಿವರಣೆ ಕೊಡ್ತಾರೆ. ಕೆಲವೊಂದು ಸರಿ ನಾವು ಕೊಟ್ಟಿದ್ದರಲ್ಲಿ ಸ್ವಲ್ಪವನ್ನು ರುಚಿ ನೋಡ್ತಾನೆ. ಮತ್ತು ಕೆಲವೊಂದು ಸರಿ ಇದು ನನಗೆ ಬಂತು, ನನಗೆ ಒಪ್ಪಿಗೆ ಆಗಿದೆ ಅಂತ ಒಪ್ಪಿಗೆ ಕೊಡ್ತಾನೆ. ಮತ್ತು ಕೆಲವೊಂದು ಸರಿ ಅವನ ಹಣೆಯಿಂದ ಒಂದು ಜ್ಯೋತಿ ಬಂದು ಅರ್ಪಿಸಿದ್ದನ್ನೆಲ್ಲ ಮುಟ್ಟಿ ಹೋಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಅವರು ತಮ್ಮ ಜೀವನದಲ್ಲಿ ಇದನ್ನು ಸ್ವಯಂ ಅನುಭವ ಮಾಡಿದ್ದಾರೆ. ಈಗ ನಾವು ಕೇಳಿದಾಗ ನಮಗೇನು ಅನಿಸುತ್ತೆ, ಓ ಇದೆಲ್ಲ ಸುಳ್ಳ ನಿಜಾನೋ ಯಾರು ಗೊತ್ತು ಅಂತ ಹೇಳ್ತೀವಿ. ಅದಕ್ಕೆ ಆಧ್ಯಾತ್ಮಿಕ ಅನ್ನೋದು ಅನುಭವದ ಮೇಲೆ ನಿಂತಿದೆ ಹೊರತು ಯಾವುದೇ ಹೇಳೋದು ಅಥವಾ ನೀವು ಕೇಳೋದು ಅದ್ರ ಮೇಲೆ ನಿಂತಿಲ್ಲ. ಯಾಕೆ ಅಂತಂದರೆ ನಾವು ಎಷ್ಟೇ ಕೇಳಿದ್ರು ಎಷ್ಟೇ ಹೇಳಿದ್ರು ನಮಗೆ ಅನುಭವ ಆದಾಗಲೇ ಅದು ಗೊತ್ತಾಗೋದು. ಅದಕ್ಕೆ ಯಾವುದನ್ನು ನಾವು ತಪ್ಪು ಸರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಹಿಂದೂಗಳು ಏನು ಮಾಡ್ತಾರೆ ಅಂದರೆ, ತಾವು ಏನು ತಿನ್ನಬೇಕಾದ್ರೂ ಕೂಡ ಮೊದಲು ದೇವರಿಗೆ ಅರ್ಪಿಸಿ ಆಮೇಲೆ ತಿಂತಾರೆ. ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಅವರಿಗೆ ನಿಜವಾದ ಭೋಜನ. ಇಲ್ಲದೇ ಇದ್ದರೆ ಅದನ್ನು ಪೈಶಾಚಿಕ ಭೋಜನ ಅಂತ ಹೇಳ್ತಾರೆ. ಅಂದರೆ ಪಿಶಾಚಿಗಳು ತಿಂದಿರೋದು ಅಂತ ಯಾರು ಹೇಳಿರೋದು ಅಂದರೆ ಮನು ಅಂದರೆ ಯಾರು? ಈ ಮನುಷ್ಯನನ್ನು ಸೃಷ್ಟಿ ಮಾಡಿರುವಂತಹ ಪಿತೃ ಅವನು. ಅದಕ್ಕೋಸ್ಕರ ಅವನೇ ಹೇಳಿದ್ದಾನೆ, ಮೊದಲು ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ನೀವು ತಿನ್ನಿ ಅಂತ ಅಂದ್ಬಿಟ್ಟು. ಇದು ಈ ರೀತಿ ಹೇಳ್ತಾ ಇದ್ದಾರೆ ನೋಡಿ. ಇದಕ್ಕೂ ಒಂದು ಉದಾಹರಣೆಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಸರಿ ಹೀಗೆ ಒಬ್ಬ ಮಗ ತಂದೆಗೆ ಕೇಳ್ತಾನೆ, ನಾವು ದೇವರಿಗೆ ನೈವೇದ್ಯ ಇಡ್ತೀವಲ್ಲ, ಆ ನೈವೇದ್ಯನ ಭಗವಂತ ತಿಂತಾನ? ಹೇಗೆ ತಿಂತಾನೆ? ನಾವು ಇಟ್ಟಿದ್ದಲ್ಲೇ ಇರುತ್ತಲ್ಲ ಅಂತ ಕೇಳ್ತಾನಂತೆ ಕ್ವಶನ್ನು. ಅದಕ್ಕೆ ಆ ತಂದೆಗೆ ಅವಾಗೇನು ಆನ್ಸರ್ ಹೇಳೋದಕ್ಕೆ ಗೊತ್ತಾಗಲ್ಲ. ಸುಮ್ಮನೆ ಇದ್ಬಿಟ್ಟು
ಅವ್ರೇನು ಮಾಡ್ತಾರೆ, ಒಂದು ಪುಸ್ತಕ ತೊಗೊಂಡು ಬಾ ಅಂತ ಹೇಳ್ತಾರೆ. ಆ ಪುಸ್ತಕದಲ್ಲಿರುವಂತಹ ಒಂದು ಪದ್ಯವನ್ನು ಕಂಠಪಾಠ ಮಾಡಿ ನನಗೆ ಒಪ್ಪಿಸ್ಬೇಕು ಇನ್ನೊಂದು 2 ಅವರಲ್ಲಿ ಅಂತ ಹೇಳ್ತಾರೆ. ಆಯಿತು ಅಂತ ಹುಡುಗ ಹೋಗ್ಬಿಟ್ಟು ಕಂಠಪಾಠ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಹೇಳ್ತಾನೆ, ಇಲ್ಲಿರುವಂತಹ ಒಂದು ಪದ್ಯವನ್ನು ನೀನು ಕಂಠಪಾಠ ಮಾಡಿದ್ಯಾ ಅಂತ ಹೇಳ್ತಾರೆ. ಹ್ಞೂ ಆಯಿತು ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೇಳು ಅಂತಂದಾಗ ಹೇಳ್ತಾರೆ. ಆದರೆ ಪದ್ಯ ಇಲ್ಲೇ ಇದೆಯಲ್ಲ ಅಂತ ಹೇಳ್ತಾರೆ. ಪುಸ್ತಕದಲ್ಲೇ ಪದ್ಯ ಇದೆಯಲ್ಲ ಅಂತಂದಾಗ, ಇಲ್ಲ ನನ್ನ ಮನಸ್ಸಲ್ಲಿ ಇದೆ ಅಂತಂದಾಗ, ಇಲ್ಲಿರೋ ಪದ್ಯ ನಿನ್ನ ಮನಸ್ಸೊಳಗಡೆ ಹೇಗೆ ಬಂತು ಅಂತ ಹೇಳ್ತಾರಂತೆ. ಅವಾಗ ಆ ಹುಡುಗನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ನೋಡು, ಈ ಪುಸ್ತಕದಲ್ಲಿ ಸ್ಥೂಲ ರೂಪದಲ್ಲಿ ಅಂದರೆ ಶಬ್ದಗಳ ರೂಪದಲ್ಲಿ ಇಲ್ಲಿ ಬರೆದಿರೋ ಒಂದು ಇದರಲ್ಲಿ ಇದೆ, ಅಂದರೆ ಸ್ಥೂಲ ರೂಪದಲ್ಲಿದೆ. ನೀನು ಕಂಠಪಾಠ ಮಾಡಿದ್ಯಲ್ಲ ಅದು ಸೂಕ್ಷ್ಮ ರೂಪ, ಅಂದರೆ ಅಲ್ಲಿರೋದೇ ನಿನ್ನ ಒಳಗಡೆ ಸೂಕ್ಷ್ಮ ರೂಪದಲ್ಲಿದೆಯಲ್ಲ. ಅದೇ ಥರ ನಾವಿಡುವಂಥ ನೈವೇದ್ಯ ಏನಿದೆಯೋ ಭಗವಂತನಿಗೆ, ಅದು ಸ್ಥೂಲ ರೂಪದಲ್ಲಿ ಅಲ್ಲೇ ಇದ್ದರೂ ಕೂಡ ಭಗವಂತ ಸೂಕ್ಷ್ಮ ರೂಪದಲ್ಲಿ ಅದನ್ನು ಸೇವಿಸಿರ್ತಾನೆ ಅಂತ ಹೇಳಿದಾಗ ಅವನಿಗೆ ಅರ್ಥ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅಂದರೆ ಭಗವಂತ ಯಾವ ಇಂದ್ರಿಯಗಳ ಮೂಲಕ ಏನು ಕೆಲಸ ಬೇಕಾದರೂ ಮಾಡ್ಬೋದು. ಅವ್ನ ಕಣ್ಣಿಂದ ತಿಂತಾನೆ, ಮೂಗಿಂದ ಮಾತಾಡ್ತಾನೆ, ಏನು ಬೇಕಾದರೂ ಮಾಡ್ಬೋದು. ಆದರೆ ನಾವು ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಇದೆಲ್ಲ ಇಂದ್ರಿಯಗಳಿಗೆ ಅತೀತವಾಗಿರುವಂತಹ ವಿಷಯಗಳು. ಅದರಿಂದ ನಾವು ಜಾಸ್ತಿ ಕೆದಕೋಕ್ಕೆ ಹೋಗಬಾರ್ದು. ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಇಲ್ಲಾಂದರೆ ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀವಿ ನಾವು. ಈ ಥರ ಇರ್ಬೋದು, ನನಗೆ ಯಾವಾಗ ಅನುಭವ ಆಗುತ್ತೋ ಆವಾಗ ನನಗೆ ಅದು ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ಮುಂದಕ್ಕೆ ಸಾಗ್ತಾ ಇರಬೇಕು. ಅದಕ್ಕೆ ನೋಡಿ, ಭಗವಂತನಿಗೆ ನೀನು ಏನೇ ಸಮರ್ಪಣೆ ಮಾಡಿದ್ರೂ ಅವನು ತಗೊಂಡು ನಿನ್ನನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾನೆ ಅನ್ನೋದೇ ಈ ಶ್ಲೋಕದ ಒಂದು ಅರ್ಥ. ಹರೇ ಕೃಷ್ಣ.